ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಅಭಿಲಾಷ್ ಅಂತೇಳಿ, ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು. ನಾನೇನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗದ ನಟಿಯಾದಂಥ ರಮ್ಯರವರು ಹಾಗೂ ಪ್ರಥಮ್ ಅವರು ಇಬ್ಬರು ಕೂಡ ನಮ್ಮ ಡಿ ಬಾಸ್ ಫ್ಯಾನ್ಸ್ ಮೇಲೆ ದೂರ ಓಡಿಸ್ತಾ ಇದ್ದಾರೆ. ಇಂಥವ್ರಿಂದ ಈ ಥರ ಆಗಿದೆ. ಡಿ ಬಾಸ್ ಫ್ಯಾನ್ಸ್ ಇಂದನೇ ಪ್ರಥಮ್ ಹೇಳ್ತಾರೆ, ಡಿ ಬಾಸ್ ಫ್ಯಾನ್ಸ್ ಇಂದನೇ ಡ್ರ್ಯಾಗರ್ ತೋರಿಸಿದ್ರು, ಚಾಕು ತೋರಿಸಿದ್ರು, ಲಾಂಗ್ ತೋರಿಸಿದ್ರು ಅಂತ. ಅಲ್ಲಿಂದ ರಮ್ಯ ಅವ್ರು ಹೇಳ್ತಾರೆ, ಡಿ ಬಾಸ್ ಫ್ಯಾನ್ಸು ಅಸಭ್ಯವಾಗಿ ಮೆಸೇಜ್ ಕಳಿಸಿದ್ರು ಅಂತ. ದಯವಿಟ್ಟು ಯಾರು ಇದನ್ನೆಲ್ಲ ನೋಡ್ತೀರಾ, ಯಾರು ಇದನ್ನೆಲ್ಲ ಕೇಳ್ತೀರಾ, ಅವ್ರ ಎಲ್ಲ ಒಂದೊಂದು ಮನವಿ ಅಷ್ಟೇ. ಡಿ ಬಾಸ್ ಫ್ಯಾನ್ಸ್ ಕೋಟ್ಯಾಂತರ ಜನ ಇದ್ದಾರೆ, ಅದ್ರಲ್ಲಿ ನಾನು ಒಬ್ಬ. ನಾನು ಏನಾದ್ರೂ ಡಿ ಬಾಸ್ ಫ್ಯಾನ್ಸ್ ಆಗಿ ರಮ್ಯವ್ರಿಗಾಗಲಿ ಪ್ರಥಮ್ ಅವ್ರಿಗಾಗಲಿ ನನ್ನ ಅಕೌಂಟಿಂದ ಮೆಸೇಜ್ ಹೋಗಿ ಅಶ್ಲೀಲ ಪಿಕ್ಚರ್ ಹೋಗಿ ಏನೊಂದು ಪ್ರಾಬ್ಲಮ್ ಆದರೆ ಅದಕ್ಕೆ ನಾನೇ ಹೊಣೆಗಾರ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಬೋದು. ಯಾರೋ ಬೇರೆ ಬೇಕು ಅಂತಾನೆ ಡಿ ಬಾಸ್ ಹೆಸರನ್ನ ಹಾಳು ಮಾಡೋಕ್ಕೋಸ್ಕರ ಬೇರೆ ಅನ್ಯೂನ್ ಅಕೌಂಟ್ ಓಪನ್ ಮಾಡಿಕೊಂಡು, ಹೆಸರು ಕುಲ ಗೋತ್ರ ಏನೂ ಇಲ್ದೇನೆ ಅಕೌಂಟ್ ಓಪನ್ ಮಾಡಿಕೊಂಡು ಡಿ ಬಾಸ್ ಬಗ್ಗೆ ಬ್ಯಾಡ್ ಇನ್ಫಾರ್ಮೇಶನ್ ತಗೊಂಡು ಎಲ್ಲರೂ ಕೊಡ್ತಾವ್ರೆ. ಡಿ ಬಾಸ್ ಹೇಳಿರ್ತಾರೆ ಅವರಿಗೆ, ನೀವು ಹೋಗ್ರಪ್ಪ ಡ್ರ್ಯಾಗನ್ ತೋರಿಸಿ ಗಲಾಟೆ ಮಾಡಿ ರಮ್ಮಿಂಗ್ ಅಶ್ಲೀಲ ಚಿತ್ರ ಕಳಿಸಿ. ನಾನು ಒಂದು ಕೇಳ್ಕೊತೀನಿ ಮಾಧ್ಯಮದವರು, ಇದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಡಿ ಬಾಸ್ ಏನಾರು ಹೇಳಿ ಕಳ್ಸವ್ರ ಅಂತ ಇಲ್ವಾ? ಯಾವನ್ನಾದ್ರೂ ನೀವು ಕಳಿಸಿರಲ್ಲ, ಯಾವನ್ನಾರು ಬೇವರ್ಸಿ ಮಾಡೋಣಲ್ವ, ಮೆಸೇಜ್ಗಳು ಮಾಡೋರಲ್ವಾ? ಅಷ್ಟೇ ಪಿಕ್ಚರ್ ಕಳಿಸಿರೋದು ರಮ್ಯ ಅವ್ರಿಗೆ, ಇವ್ರಿಗೆ ಪ್ರಥಮ್ ಅವ್ರು ಎದುರಿಸಿರೋರು ಅವರೆಲ್ಲ ಖುದ್ದಾಗಿ ಪ್ರಥಮ್ ಅವರು ಕೂಡ ನೋಡಿದಾರಲ್ವಾ ಲೈವ್ ಅಲ್ಲಿ. ಅವ್ರನ್ನ ಖುದ್ದಾಗಿ ಕಂಪ್ಲೇಂಟ್ ಕೊಡ್ಲಿ, ಅವ್ರನ್ನ ಎಳಕ ಬಂದು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಒದ್ದಿ ಬಾಯ್ ಬಿಡಿಸ್ತಾರೆ. ಅವಾಗ ಅವನೇನಾರು ನಾನು ಡಿ ಬಾಸ್ ಅಭಿಮಾನಿ ಅಂತ ಒಪ್ಕೊಂಡಾಗ ಯಾರು ಹೇಳಿದ್ರು ಎತ್ತ ಏನು ಅಂತ ಎಲ್ಲ ಪಿಕ್ಚರ್ ಆಚೆ ಬರುತ್ತೆ, ಅವಾಗ ಕ್ಲಾರಿಟಿ ಸಿಗುತ್ತೆ. ಅದನ್ನ ಬಿಟ್ಟು ಡಿ ಬಾಸ್ ಅಭಿಮಾನಿ ಯಾಕೆ ಎಲ್ಲಾರ ಮೇಲೂ ದೂಷಣೆ ಮಾಡ್ತೀರಾ? ಆಮೇಲೆ ಪ್ರಥಮ್ ಅವರೇ, ದಯವಿಟ್ಟು ನಿಮ್ದು ಮಾತೊಂದು ನಡವಳಿಕೆ ಚೆನ್ನಾಗಿ ಬರ್ತಾ ಇಲ್ಲ. ನಿಮ್ಗೆ ಡ್ರ್ಯಾಗನ್ ತಗೊಂಡು ಎದುರಿಸಿರೋ ಮೇಲೆ ಕಂಪ್ಲೇಂಟ್ ಕೊಡಿ. ಅದನ್ನ ಬಿಟ್ಬಿಟ್ಟು ಡಿ ಬಾಸ್ ಅವ್ರ ಮೇಲೆ ಭಾರಿ ಬಾರಿ ಬಾರಿ ನೀಟಾಗಿ ಅವ್ರನ್ನ ನಿಂತು ಫಿಲಮ್ ಏನಾರು ಓಡಬೇಕು, ಇನ್ನೂ ಚೆನ್ನಾಗಿ ನಡೀಬೇಕು ಅನ್ನಂಗಿದ್ರೆ ಡೈರೆಕ್ಟ್ ಹೋಗಿ ಕುತ್ಕೋಯ್ ಅವ್ರ ಹತ್ರ, ಸರ್ ಪ್ರಮೋಷನ್ ಮಾಡ್ಕೊಡಿ ಅಂತ. ಅದನ್ನ ಬಿಟ್ಟು ಇಲ್ದ ಸಲ್ಲಪ್ಪ ಅರಪ್ಪ ಎಲ್ಲಾನು ಒರ್ಸಕ್ ಹೋಗ್ಬಾರ್ದು. ನಿನಗೆ ಡ್ರ್ಯಾಗನ್ ತೋರಿಸಿರೋ ಕಂಪ್ಲೇಂಟ್ ಕೊಡು, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅದಕ್ಕೆ ಏನ್ ಬೇಕು, ಯಾವ ತರ ಅದನ್ನ ಕಂಡುಹಿಡಿಬೇಕು, ಹಿಡಿತಾರೆ ಅವರು. ನೀನು ಕಿತ್ಕೊಳಕ್ಕೆ ಏನೈತೆ? ಯಾರು ಹೇಳೋರು ನಿನ್ಗೆ ಕಿತ್ಕೊಂಡಿದ್ಯಾ ಅಂತ? ಯಾರು ಹೇಳ್ತಾವ್ರು ನಿನ್ಗೆ ಕಿತ್ಕೊ ಅಂತ ಹೇಳ್ಬಿಟ್ಟು? ಯಾಕೆ ಸುಮ್ಮನೆ ಇಲ್ದ ಆಯ್ತು? ಮಾಧ್ಯಮದವ್ರು ಏನ್ ಮಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದ್ ಮಾತು ಮಾಧ್ಯಮದವ್ರು ಕೇಳಿ, ಪ್ರಥಮ್ ಅವರೇ ಕಿತ್ಕೊಳ್ಳಿ ಅಂತ ಮೆಸೇಜ್ ಹಾಕೋರಲ್ಲ, ಒಂದು ತೋರಿಸಿ ID ಕೊಡಿ, ಚೆಕ್ ಮಾಡಿಸ್ತೀವಿ ಅಂತ ಕೇಳಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೋಸ್ಕರ ಇಂಟೆಲಿಜೆಂಟ್ ರಿಪೋರ್ಟ್ಸ್ ಇದಾರೆ, ಮಾಡ್ತಾರೆ. ಯಾರು ಬೇಕು ಅವ್ರು ಅದನ್ನ ಹುಡುಕಿ ಅವ್ರಿಗೇನ್ ಬೇಕು ತಕ್ಕ ಶಿಕ್ಷೆ ಕೊಡಿಸ್ತಾರೆ. ದಯವಿಟ್ಟು ಡಿ ಬಾಸ್ ಮೇಲೆ ಇನ್ನೊಂದ್ಸಲ ಈ ತರ ಅಪಾದನೆ ಎಲ್ಲ ಹೊರಿಸಿದ್ರೆ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಾವು ಕೂಡ ರೋಡ್ಗೆ ಇಳಿದು ಪ್ರತಿಭಟನೆ ಮಾಡಬೇಕಾಗತ್ತೆ, ಮಾಡೇ ಮಾಡ್ತೀವಿ. ಯಾಕೆಂದ್ರೆ ಒಂದು ಒಳ್ಳೆ ತಂದಲ್ಲಿ ನಿಮ್ಗೇನೋ ಪರ್ಸನಲ್ ಪ್ರಾಬ್ಲಮ್ ಆಗಿದೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಅದನ್ನ ಅಧಿಕಾರಿಗಳಿದ್ದಾರೆ, ಪೊಲೀಸ್ ಅಧಿಕಾರಿಗಳು ನೋಡ್ಕೊಂತಾರೆ. ಅದನ್ನ ಬಿಟ್ಟು ನೀವು ಒತ್ತಿ ಡಿ ಬಾಸ್ ಅಭಿಮಾನಿಗಳನ್ನಕ್ಕೆ ಪ್ರೂವ್ ಆಗಿಲ್ಲ. ಪ್ರಥಮ್ ಅವರೇ, ರಮ್ಯ ಅವರೇ, ಪ್ರೂವ್ ಆದ್ಮೇಲೆ ಆ ಬೇವರ್ಸಿಗಳು ಸಿಕ್ಕಿರ್ತಾರೆ ನೋಡಿ, ಅದೇ 40 ಅಕೌಂಟು 4 ಜನನೋ ಇಟ್ಕೊಂಡು ಒದಿರಿ, ಬೆತ್ತಲೆ ಮರವಣಿಗೆ ಮಾಡಿಸಿ, ಆಯ್ತಾ? ಅದನ್ನ ಬಿಟ್ಟು ಡಿ ಬಾಸ್ ಹೆಸರು ಯಾಕೆ ತಗೋತಿದ್ರಾ? ನಿಮ್ಗೇನಾರು TRP ಬೇಕೋ, ಇಲ್ಲ ನಿಮ್ದೇನಾರು ಒಂದು ಫಿಲಿಮ್ ರಿಲೀಸ್ ಬೇಕೋ, ಏನಾದ್ರು ಇದ್ರೆ ಕೇಳ್ಕೊಳ್ಳಿ, ನೇರವಾಗಿ ಬಂದು ಮಾಧ್ಯಮದಲ್ಲಿ. ಡಿ ಬಾಸ್ ಅಭಿಮಾನಿಗಳೇ, ದಯವಿಟ್ಟು ನಾನು ಮೂವಿ ಬಿಡ್ತಾ ಇದೀನಿ, ಒಳ್ಳೆ ತರದಲ್ಲಿ ನಡ್ಸ್ಕೊಡಿ, ಸಕ್ಸಸ್ಫುಲ್ ಆಗ್ಲಿ, 100 days ಆಗ್ಲಿ ಅಂತ ಕೇಳ್ಕೊಳ್ಳಿ. ಅದನ್ನ ಬಿಟ್ಟು ಈ ತರ ಡಿ ಬಾಸ್ ಅಭಿಮಾನಿಗಳು ರೀ ಆ ಯಪ್ಪ ಜೈಲಿಂದ ಬಂದ್ಬಿಟ್ಟು ಇಲ್ಲೋ ಏನೋ ದೇವಸ್ಥಾನ ತಿರ್ಕೊಂಡು ನಿಂತಿಲ್ಲ ಅವ್ನಿಗೆ ಯಾಕ್ರಿ ಅಯ್ಯೋ ಅನ್ನಿಸ್ತೀರಾ? ನಿಮಗ್ ತಾಕತ್ತೀರಾ? ಯಾವನ ಚುಚ್ಚಕ್ ಬಂದಾರಲ್ಲ, ಕೊಡಿ ನೇರವಾಗಿ ಪೊಲೀಸರು ಕಂಪ್ಲೇಂಟ್, ತನಿಖೆ ತಗೊಂತಾರ ಅವರು. ಅದನ್ನ ಬಿಟ್ಟು ಡಿ ಬಾಸ್ ಅಭಿಮಾನಿ ನಿಮ್ಮ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಡಿ ಬಾಸ್ ಹೆಸರು ತಗೊಂಡ್ರೆ ಒಳ್ಳೇದಲ್ಲ. ನಮಸ್ತೆ.